ನಮಸ್ಕಾರ ವೀಕ್ಷಕರೇ. ಇಂದು ಆಲ್ಫ್ರೆಡ್ ನೊಬೆಲ್ರ ಹೆಸರನ್ನು ಅರಿಯದವರು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಅವರ ಹೆಸರು ಅಷ್ಟು ಸುಪರಿಚಿತವಾಗಿದೆ. ಅವರು ಅಷ್ಟು ಸುಪರಿಚಿತರಾಗಲು ಕಾರಣವೆಂದರೆ ಮಾನವ ಕುಲದ ಕ್ಷೇಮಾಭಿವೃದ್ಧಿಗೆ ಸೇವೆ ಸಲ್ಲಿಸುವವರಿಗೆ ಪಾರಿತೋಷಕಗಳನ್ನು ನೀಡಲು ತನ್ನ ಅಪಾರ ಸಂಪತ್ತನ್ನೆಲ್ಲ ಅವರು ಮುಡಿಪಾಗಿಟ್ಟಿದ್ದು. ವಿಶ್ವದಾದ್ಯಂತ ಈ ಬಹುಮಾನ ವಿಜೇತರ ಹೆಸರುಗಳು ಮನೆ ಮಾತಾಗುತ್ತವೆ. ಅವರ ಜೀವನ ಮತ್ತು ಕಾರ್ಯ ಸಾಧನೆಗಳು ವೃತ್ತಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತವೆ. ರೇಡಿಯೋ ಮತ್ತು ಟೆಲಿವಿಷನ್ಗಳಲ್ಲಿ ಅವರ ವಿಷಯಗಳನ್ನು ಪ್ರಸಾರ ಮಾಡಲಾಗುತ್ತದೆ. ನೊಬೆಲ್ ಬಹುಮಾನ ಅಂದರೇನು? ಅದನ್ನು ಪಡೆದವರಿಗೆ ಏಕೆ ಅಷ್ಟೊಂದು ಮಹತ್ವ? ನೊಬೆಲ್ ಬಹುಮಾನ ಆರಂಭವಾದದ್ದು ಹೇಗೆ ಮತ್ತು ಆಲ್ಫ್ರೆಡ್ ನೊಬೆಲ್ ಯಾರು ಎಂದು ತಿಳಿದುಕೊಳ್ಳೋಣ ಬನ್ನಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಲ್ಫ್ರೆಡ್ ನೊಬೆಲ್ 21 ಅಕ್ಟೋಬರ್ 1833ರಲ್ಲಿ ಸ್ವೀಡನ್ ದೇಶದ ಸ್ಟಾಕ್ಹೋಮ್ನಲ್ಲಿ ಜನಿಸಿದರು. ತಾಯಿ ಕ್ಯಾರೋಲಿನಾ, ತಂದೆ ಇಮ್ಯಾನ್ಯುಯಲ್. ಅವರ ತಂದೆ ಒಬ್ಬ ಸಂಶೋಧಕ ಮತ್ತು ಇಂಜಿನಿಯರ್ ಆಗಿದ್ದರು. ಅವರ ತಂದೆ ಬೆಟ್ಟ ಗುಡ್ಡ ಒಡೆಯುವುದು, ಸಣ್ಣ ಸಣ್ಣ ಡ್ಯಾಮ್ ನಿರ್ಮಾಣ ಮಾಡುವ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಕೆಲಸಗಳು ಕಡಿಮೆಯಾದಾಗ 1837ರಲ್ಲಿ ರಷ್ಯಾ ದೇಶದ ಸೇಂಟ್ ಪೀಟರ್ಬರ್ಗಿಗೆ ತೆರಳುತ್ತಾರೆ. ಅಲ್ಲಿ ಅವರ ತಂದೆ ರಷ್ಯಾ ಸರ್ಕಾರಕ್ಕಾಗಿ ಗನ್ ಪೌಡರ್ ತಯಾರಿಸುತ್ತಿರ್ತಾರೆ. ಕಾಲ ಕಳೆದಂತೆ ಗನ್ ಪೌಡರ್ ಬೇಡಿಕೆಯೂ ಹೆಚ್ಚಾಗುತ್ತದೆ. ಇದರಿಂದ ನೊಬೆಲ್ ಅವರ ತಂದೆಗೆ ಬಹಳಷ್ಟು ಹಣ ಕೂಡ ಸಿಗುತ್ತದೆ. ಆಲ್ಫ್ರೆಡ್ನ ಶ್ರೀಮಂತ ಪೋಷಕರು ಅವರ ವಿದ್ಯಾಭ್ಯಾಸಕ್ಕಾಗಿ ಪ್ರೈವೇಟ್ ಟೀಚರ್ನ ನೇಮಿಸಿರ್ತಾರೆ. ಅವರು 16ನೇ ವಯಸ್ಸಿನಲ್ಲೇ ಸಮರ್ಥ ರಸಾಯನಶಾಸ್ತ್ರಜ್ಞರಾಗಿರ್ತಾರೆ ಮತ್ತು ಇಂಗ್ಲಿಷ್, ಫ್ರೆಂಚ್, ಜರ್ಮನ್, ರಷ್ಯನ್, ಸ್ವೀಡಿಷ್ ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡ್ತಿರ್ತಾರೆ. ಆಲ್ಫ್ರೆಡ್ ನೊಬೆಲ್ ರವರು 1850ರಲ್ಲಿ ಪ್ಯಾರಿಸ್ಗೆ ಹೋಗಿ 1 ವರ್ಷಗಳ ಕಾಲ ಕೆಮಿಸ್ಟ್ರಿ ಅಧ್ಯಯನ ಮಾಡ್ತಾರೆ. ನಂತರ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಜಾನ್ ಎರಿಕ್ಸನ್, ಕಬ್ಬಿಣದ ಹೊದಿಕೆಯ ಯುದ್ಧ ನೌಕೆ ಮಾನಿಟರ್ನ ಬಿಲ್ಡರ್, ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾರೆ. ನಂತರ 1852ರಲ್ಲಿ ಸೇಂಟ್ ಪೀಟರ್ಬರ್ಗ್ಗೆ ಹಿಂದಿರುಗಿದ ನೊಬೆಲ್ ರವರು ತನ್ನ ತಂದೆಯ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ. 1856ರಲ್ಲಿ ಯುದ್ಧವು ಕೊನೆಗೊಂಡ ನಂತರ ಕಂಪನಿಯು ಸ್ಟೀಮ್ ಬೋಟ್ ಯಂತ್ರಗಳ ಶಾಂತಿಕಾಲದ ಉತ್ಪಾದನೆಗೆ ಬದಲಾಯಿಸಲು ಕಷ್ಟವಾಗುತ್ತೆ ಮತ್ತು ಅದು 1859ರಲ್ಲಿ ದಿವಾಳಿಯಾಗತ್ತೆ. ಆಲ್ಫ್ರೆಡ್ ಮತ್ತು ಅವರ ಪೋಷಕರು ಸ್ವೀಡನ್ಗೆ ಮರಳುತ್ತಾರೆ. ಆಲ್ಫ್ರೆಡ್ ತನ್ನ ತಂದೆಯ ಎಸ್ಟೇಟ್ನಲ್ಲಿ ಸಣ್ಣ ಪ್ರಯೋಗಾಲಯದಲ್ಲಿ ಸ್ಫೋಟಕಗಳನ್ನು ಪ್ರಯೋಗಿಸಲು ಪ್ರಾರಂಭಿಸ್ತಾರೆ. ಆ ಸಮಯದಲ್ಲಿ ಗಣಿಗಳಲ್ಲಿ ಬಳಸುವ ಏಕೈಕ ವಿಶ್ವಾಸಾರ್ಹ ಸ್ಫೋಟಕವೆಂದರೆ ಬ್ಲ್ಯಾಕ್ ಪೌಡರ್, ಗನ್ ಪೌಡರ್ನ ಒಂದು ರೂಪ. ಇತ್ತೀಚೆಗೆ ಪತ್ತೆಯಾದ ಲಿಕ್ವಿಡ್ ಕಾಂಪೌಂಡ್ ನೈಟ್ರೋಗ್ಲಿಸರಿನ್ ಹೆಚ್ಚು ಶಕ್ತಿಯುತವಾದ ಸ್ಫೋಟಕವಾಗಿತ್ತೆ. ಆದರೆ ಇದು ಎಷ್ಟು ಅಸ್ಥಿರವಾಗಿದೆ ಎಂದರೆ ಅದನ್ನು ಯಾವುದೇ ಮಟ್ಟದ ಸುರಕ್ಷತೆಯೊಂದಿಗೆ ನಿರ್ವಹಿಸಲಾಗೋದಿಲ್ಲ. ನಂತರ ನೊಬೆಲ್ ರವರು 1862ರಲ್ಲಿ ನೈಟ್ರೋಗ್ಲಿಸರಿನ್ ತಯಾರಿಸುವ ಒಂದು ಚಿಕ್ಕ ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ. ಅದೇ ಸಮಯದಲ್ಲಿ ಅವರು ಸ್ಫೋಟಕವನ್ನು ನಿಯಂತ್ರಿಸಲು ಸುರಕ್ಷಿತ ಮಾರ್ಗವನ್ನು ಕಂಡುಕೊಳ್ಳುವ ಸಂಶೋಧನೆಯನ್ನು ಮಾಡ್ತಿರ್ತಾರೆ. ಎಲ್ಲ ಅಡೆತಡೆಗಳನ್ನು ದಾಟಿ 1865ರಲ್ಲಿ ಬ್ಲಾಸ್ಟಿಂಗ್ ಕ್ಯಾಪ್ ಅಂದರೆ ಸುಧಾರಿತ ಆಸ್ಫೋಟಕವನ್ನು ಕಂಡುಹಿಡಿತಾರೆ. ಇದು ಶಾಕ್ ಅಥವಾ ಮಾಡ್ರೇಟ್ ಹೀಟ್ನಿಂದ ಸ್ಫೋಟಿಸಬಹುದಾದ ಒಂದು ಚಿಕ್ಕ ಮೆಟಲ್ ಕ್ಯಾಪನ್ನು ಒಳಗೊಂಡಿರುತ್ತೆ. ಬ್ಲಾಸ್ಟಿಂಗ್ ಕ್ಯಾಪ್ ಆವಿಷ್ಕಾರವು ಹೆಚ್ಚಿನ ಸ್ಫೋಟಕಗಳ ಆಧುನಿಕ ಬಳಕೆಯನ್ನು ಉದ್ಘಾಟಿಸುತ್ತೆ. ಡೈನಮಿಟ್ 1867ರಲ್ಲಿ ನೊಬೆಲ್ ರವರ 2ನೇ ಪ್ರಮುಖ ಆವಿಷ್ಕಾರವಾಗಿರುತ್ತೆ. ಇದು ನೈಟ್ರೋಗ್ಲಿಸರಿನ್ಗಿಂತ ಸುಲಭವಾಗಿ ನಿರ್ವಹಿಸಬಹುದಾಗಿರುತ್ತೆ. ಡೈನಮಿಟ್ ಎಂದರೆ ಗ್ರೀಕ್ನಲ್ಲಿ ಪವರ್ ಎಂದರ್ಥ. ನಂತರ ಅವರು ಗ್ರೀಕ್, ಬ್ರಿಟನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಪೇಟೆಂಟ್ಸ್ ಪಡೀತಾರೆ. ಡೈನಮಿಟ್ ವಿಶ್ವದಾದ್ಯಂತ ನೊಬೆಲ್ನ ಖ್ಯಾತಿಯನ್ನು ಸ್ಥಾಪಿಸುತ್ತೆ ಮತ್ತು ಶೀಘ್ರದಲ್ಲೇ ಸುರಂಗಗಳನ್ನು ಸ್ಫೋಟಿಸಲು, ಕಾಲುವೆಗಳನ್ನು ಕತ್ತರಿಸಲು ಮತ್ತು ರೈಲು ಮಾರ್ಗಗಳು ಮತ್ತು ರಸ್ತೆಯನ್ನು ನಿರ್ಮಿಸಲು ಬಳಸಲಾಗುತ್ತೆ. 1870 ಮತ್ತು 80ರ ದಶಕದಲ್ಲಿ ನೊಬೆಲ್ ಡೈನಮಿಟ್ ತಯಾರಿಸಲು ಯುರೋಪಿನಾದ್ಯಂತ ಕಾರ್ಖಾನೆಗಳ ಜಾಲವನ್ನು ನಿರ್ಮಿಸ್ತಾರೆ. 1893ರಲ್ಲಿ ಅವರು ಸ್ವೀಡನ್ನ ಶಸ್ತ್ರಾಸ್ತ್ರ ಉದ್ಯಮದಲ್ಲಿ ಆಸಕ್ತಿ ಹೊಂದ್ತಾರೆ ಮತ್ತು ಮುಂದಿನ ವರ್ಷ ಅವರು ಕಬ್ಬಿಣದ ಕೆಲಸಗಳನ್ನು ಖರೀದಿಸ್ತಾರೆ. ಕೃತಕ ರೇಷ್ಮೆ ಮತ್ತು ಚರ್ಮದಂತಹ ಅನೇಕ ಇತರ ಆವಿಷ್ಕಾರಗಳನ್ನು ನೊಬೆಲ್ ರವರು ಮಾಡಿರ್ತಾರೆ ಮತ್ತು ಒಟ್ಟಾರೆಯಾಗಿ ಅವರು ವಿವಿಧ ದೇಶಗಳಲ್ಲಿ 350ಕ್ಕೂ ಹೆಚ್ಚು ಪೇಟೆಂಟ್ಗಳನ್ನು ನೋಂದಾಯಿಸಿರ್ತಾರೆ. ಡೈನಮಿಟ್ನ ಸಕಾರಾತ್ಮಕ ಪ್ರಭಾವಗಳು ಎಷ್ಟು ಹೆಚ್ಚುತ್ತಾ ಹೋದವೋ ಅಷ್ಟೇ ಕೆಟ್ಟ ಕೆಲಸಗಳಿಗಾಗಿ ಯೂಸ್ ಮಾಡಲು ಆರಂಭಿಸಿದರು. ಇದರಿಂದಾಗಿ ಬಹಳಷ್ಟು ಜನರು ತಮ್ಮ ಪ್ರಾಣ ಕಳೆದುಕೊಳ್ತಾರೆ.
ಇದರ ಸಂಪೂರ್ಣ ಹೊಣೆಯನ್ನು ನೊಬೆಲ್ರವರ ಮೇಲೆ ಹಾಕುತ್ತಾರೆ. ಜನರು ಅವರನ್ನು ಸಾವಿನ ವ್ಯಾಪಾರಿ, ಸಾವಿನ ದಲ್ಲಾಳನೆಂದು ಕರೆಯಲು ಆರಂಭಿಸ್ತಾರೆ. ಇದರಿಂದ ನೊಬೆಲ್ರವರಿಗೆ ತುಂಬ ಬೇಸರವಾಗುತ್ತೆ. ಅವರು ಡೈನಮೈಟ್ನ ಒಳ್ಳೆಯ ಕೆಲಸಗಳಿಗಾಗೆಂದೇ ಕಂಡುಹಿಡಿದಿರ್ತಾರೆ. ತಮ್ಮ ಇಡೀ ಜೀವನವನ್ನು ಆವಿಷ್ಕಾರಕ್ಕೆಂದೇ ಮುಡಿಪಿಟ್ಟ ನೊಬೆಲ್ರವರು ಕೆಟ್ಟ ಹೆಸರಿನೊಂದಿಗೆ ಸಾಯಲು ಇಚ್ಛಿಸೋದಿಲ್ಲ. ಜನರಿಗೆ ಸಹಾಯ ಮಾಡುತ್ತಾ ಹೋಗ್ತಾರೆ ಮತ್ತು ಕಡೆಗಾಲದಲ್ಲಿ ಅಗಾಧ ಮೊತ್ತದ ಹಣವನ್ನು ಬಿಟ್ಟು ಹೋಗ್ತಾರೆ. ಈ ಹಣದಿಂದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಾಹಿತ್ಯ ಮತ್ತು ಶಾಂತಿ ಈ ಕ್ಷೇತ್ರಗಳಲ್ಲಿ ಅಸಾಧಾರಣ ಸೇವೆ ಸಲ್ಲಿಸಿದ ವ್ಯಕ್ತಿಗಳಿಗೆ ಬಹುಮಾನಗಳಾಗಿ ಹಂಚಬೇಕು ಅಂತ ಆತ ತನ್ನ ಉಯಿಲಿನಲ್ಲಿ ಬರೆದಿರ್ತಾರೆ. ಇದಕ್ಕೆ ನೊಬೆಲ್ ಬಹುಮಾನ ಎಂಬ ಹೆಸರು ಬಂದಿದ್ದು. ಮೊಟ್ಟ ಮೊದಲ ನೊಬೆಲ್ ಬಹುಮಾನ ಎಕ್ಸ್ರೇ ಕ್ಷೇತ್ರದಲ್ಲಿ ಅಮೋಘ ಸಂಶೋಧನೆ ನಡೆಸಿದ ರಾಂಟ್ಜೆನ್ ಎಂಬ ವಿಜ್ಞಾನಿಗೆ 1901ರ ಡಿಸೆಂಬರ್ 10ರಂದು ಲಭಿಸುತ್ತೆ. ನೊಬೆಲ್ ಬಹುಮಾನಗಳನ್ನು ನೊಬೆಲ್ ಫೌಂಡೇಶನ್ ಆಫ್ ಸ್ವೀಡನ್ ಎಂಬ ಮಂಡಳಿ ಕೊಡುತ್ತದೆ. ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದ ವಿಜ್ಞಾನಿಗಳನ್ನು ಪ್ರತಿ ವರ್ಷ ಸ್ಟಾಕ್ಹೋಮ್ನ ವಿಜ್ಞಾನಿಗಳ ಅಕಾಡೆಮಿ ಆರಿಸುತ್ತದೆ. ವೈದ್ಯಕೀಯ ಶಾಸ್ತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ವ್ಯಕ್ತಿಯನ್ನು ಸ್ಟಾಕ್ಹೋಮ್ನ ದಿ ಕ್ಯಾರೋಲಿನ್ ಸಂಸ್ಥೆಯು, ಸಾಹಿತ್ಯ ಸೇವೆಗಾಗಿ ಅತ್ಯುತ್ತಮ ವ್ಯಕ್ತಿಯನ್ನು ಸ್ವೀಡನ್ನ ಸಾಹಿತ್ಯ ಅಕಾಡೆಮಿಯು ಆರಿಸುತ್ತದೆ. ನಾರ್ವೆಯ ಪಾರ್ಲಿಮೆಂಟ್ ನೇಮಿಸಿದ 5 ಸದಸ್ಯರ ಒಂದು ಸಮಿತಿ ಶಾಂತಿ ಪುರಸ್ಕಾರಕ್ಕಾಗಿ ಅತ್ಯುತ್ತಮ ವ್ಯಕ್ತಿಯನ್ನು ಆರಿಸುತ್ತೆ. ರವೀಂದ್ರನಾಥ ಟ್ಯಾಗೋರ್ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಪ್ರಜೆಯಾಗಿರ್ತಾರೆ. 1913ರಲ್ಲಿ ಅವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಶಸ್ತಿ ನೀಡಲಾಗುತ್ತೆ. ಮದರ್ ತೆರೇಸಾ ಅವರು ನೊಬೆಲ್ ಪ್ರಶಸ್ತಿ ಪಡೆದ ಏಕೈಕ ಭಾರತೀಯ ಮಹಿಳೆಯಾಗಿರ್ತಾರೆ. ನೊಬೆಲ್ ಬಹುಮಾನವನ್ನು ಪಡೆದಿರುವ ಸುಪ್ರಸಿದ್ಧ ವ್ಯಕ್ತಿಗಳಲ್ಲಿ ಕೆಲವರೆಂದರೆ ಆಲ್ಬರ್ಟ್ ಐನ್ಸ್ಟೀನ್, ಜಾರ್ಜ್ ಬರ್ನಾರ್ಡ್ ಶಾ, ಸರ್ ಸಿ.ವಿ. ರಾಮನ್ ಮತ್ತು ಹರಗೋವಿಂದ್ ಖುರಾನ. ಸ್ನೇಹಿತರೆ, ನಮಗೆ ಸಿಕ್ಕ ಈ ಮಾಹಿತಿಯನ್ನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಹಂಚಿಕೊಳ್ಳುವ ಕಿರುಪ್ರಯತ್ನ ಮಾಡಿರುತ್ತೇವೆ. ತಾವೆಲ್ಲರೂ ನಮ್ಮ MDTV ಕನ್ನಡಕ್ಕೆ ಪ್ರೋತ್ಸಾಹಿಸಿ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ MDTV ಕನ್ನಡ.